ಎಲ್ಲರಿಗೂ ನಮಸ್ಕಾರ. ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದೊಂದು ವಿಷಯ ನನಗೆ ಯಾಕೋ ತುಂಬಾ ಎಲ್ಲರ ಹತ್ರನೂ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಇವತ್ತು ಈ ವಿಡಿಯೋದಲ್ಲಿ ತುಂಬಾ ನನಗಿಷ್ಟವಾಗಿರುವಂಥದ್ದು ಮತ್ತು ತುಂಬಾ ಒಂಥರ ಯಾವಾಗಲೂ ನನಗೆ ಮೈ ಜುಮ್ ಅನಿಸೋ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು. ಹಾಗೆ ರಾಯರ ಪೂಜೆ ಕುರಿತಾಗಿ ಕೆಲವೊಂದು ಮಾಹಿತಿಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಆಲ್ರೆಡಿ ನಾನು ರಾಯರು ನನಗೆ ಹೇಗೆ ಪರಿಚಯ ಆದರು ಅನ್ನೋ ವಿಡಿಯೋ ಕುರಿತಾಗಿ ಒಂದು ಪಾರ್ಟ್ 1 ಮಾಡಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಅದರ ಕಂಟಿನ್ಯೂಯೇಷನ್ ಪಾರ್ಟ್ ಇರುತ್ತೆ. ಅಂದರೆ ಈ ರಾಯರು ನನಗೆ ಹೇಗೆ ಪರಿಚಯ ಆದರು ಅನ್ನೋ ಕುರಿತಾಗಿ ಪಾರ್ಟ್ 2 ವಿಡಿಯೋನ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಈಗ ಆಲ್ರೆಡಿ ಈ ಹಳೆ ವಿಡಿಯೋನ ನೀವು ಇನ್ನೊಂದು ಸರ್ತಿ ನೋಡಬೇಕು ಅಂತಂದರೆ ನಾನು ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊಳ್ಳಿ. ಈ ಒಂದು ಎಕ್ಸ್ಪೀರಿಯೆನ್ಸ್ ಬಂದುಬಿಟ್ಟು ನನಗೆ ರಾಯರ ಆರಾಧನೆ ಅಂದರೆ ಲಾಸ್ಟ್ ಇಯರ್ ಮಾಡಿದಂಥ ರಾಯರ ಆರಾಧನೆ ಅಲ್ಲಿ ನನಗಾದಂಥ ಒಂದು ಎಕ್ಸ್ಪೀರಿಯೆನ್ಸ್ ಇದು. ಅದು ಇವತ್ತಿಗೂ ಕೂಡ ರಾಯರು ನನಗೆ ನಡೆಸ್ಕೊಂಡು ಬಂದಿದ್ದಾರೆ. ನನಗೆ ತುಂಬಾ ಸಂತೋಷ ಇದೆ ಈ ವಿಷಯ. ಅದು ಬಂದ್ಬಿಟ್ಟು ಏನಂತ ಅಂದರೆ, ನಾನು ಆಗಿನ ರಾಯರ ಪೂಜೆ ಸ್ಟಾರ್ಟ್ ಮಾಡಿದ್ದೆ. ಅಂದರೆ ಆರಾಧನೆ ಬರೋಕ್ಕಿಂತ ಒಂದು ವಾರದ ಮುಂಚೆನೂ ನಾನು ಪೂಜೆ ಸ್ಟಾರ್ಟ್ ಮಾಡಿದ್ದು. ನನಗೆ ರಾಯರ ಆರಾಧನೆ ಕೂಡ ಎಂದಿದೆ ಯಾವಾಗಿದೆ ಅಂತ ಏನೂ ಗೊತ್ತಿರಲಿಲ್ಲ. ಸೊ ಒಂದು ದಿವಸ ರಾಯರ ಮಠಕ್ಕೆ ಹೋದಾಗ ಅಲ್ಲಿ ಬೋರ್ಡ್ ಎಲ್ಲ ಹಾಕಿದ್ರು, ರಾಯರ ಆರಾಧನಾ ಮಹೋತ್ಸವ ಅಂತ ಎಲ್ಲ ಬ್ಯಾನರ್ ಎಲ್ಲ ಹಾಕಿದ್ರು ರಾಯರ ಮಠದಲ್ಲಿ. ಆರಾಧನೆ ಅಂದರೆ ಯೂಶ್ವಲಿ ನಾವು ಪ್ರತಿ ಗುರುವಾರ ಮಾಡೋದು ಆರಾಧನೆ ಅಲ್ವ ರಾಯರದು, ಮತ್ತು ಇನ್ನೇನು ಇದು ಸ್ಪೆಷಲಾಗಿ ಅಂತ ನನಗೊಂದು ಸ್ವಲ್ಪ ಎಕ್ಸೈಟ್ಮೆಂಟಲ್ಲಿ ನಾನಲ್ಲಿ ದೇವಸ್ಥಾನದ ಅರ್ಚಕರಿಗೆ ಕೇಳಿದೆ. ಸೊ ಆವಾಗ ನನಗೆ ಹೇಳಿದ್ದವರು ರಾಯರ ಆರಾಧನೆ ಎಷ್ಟು ಮುಖ್ಯ, ಹಾಗೆ ಎಷ್ಟು ದಿವಸ ಮಾಡ್ತಾರೆ, ಏನೇನೆಲ್ಲ ಮಾಡ್ತಾರೆ, ಏನೇನೆಲ್ಲ ವಿಧಿವಿಧಾನಗಳಿವೆ ಅದಕ್ಕೆ ಅಂತ ನಾನು ರಾಯರ ಮಠದ ಅರ್ಚಕರಿಂದ ತಿಳ್ಕೊಂಡಿದ್ದಂಥದ್ದು. ಸೊ ಹಾಗಾಗಿ ಈ ರೀತಿ ಇದೆ ರಾಯರ ಮಠದ ಆರಾಧನೆ, ರಾಯರ ಆರಾಧನೆ ಹಿಂಗಿರುತ್ತೆ ಆ ಥರ ಎಲ್ಲ ನನಗೆ ಸ್ವಲ್ಪ ಆ ಟೈಮಲ್ಲಿ ಗೊತ್ತಾಯಿತು. ಅಂದರೆ ಒಂದು ವಾರದ ಮುಂಚೆ ಕರೆಕ್ಟಾಗಿ ಗೊತ್ತಾಯಿತು. ಓಕೆ ಬಿಡು ಅಂತ ಅಂದ್ಕೊಂಡು ನಾನು ನೆಕ್ಸ್ಟ್ ಬರೋ ಗುರುವಾರ ಅಂದರೆ ಆರಾಧನೆ ಬರೋ ವಾರ ನಾನು ರಾಯರ ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಂಡೆ. ಆದರೆ ಒಂದು ಪ್ರಾಬ್ಲಮ್ ಆಗೋಗ್ಬಿಡ್ತು ನನಗೆ. ಏನಂತ ಅಂದರೆ, ಎಷ್ಟೊಂದು ಜನ ನನಗೀಗ ಆಲ್ರೆಡಿ ಹೇಳಿದರು ರಾಯರಿಗೆ ಈ ಹೂ ಇಡಬಾರ್ದು, ಆ ಹೂ ಇಡಬಾರ್ದು, ಈ ರೀತಿ ಪ್ರಸಾದ ಇಟ್ಟರೆ ರಾಯರು ಒಪ್ಪಲ್ಲ, ಆ ರೀತಿ ಇಟ್ಟರೆ ಒಪ್ಪಲ್ಲ, ಸಮಥಿಂಗ್ ಎಲ್ಲ ನನಗೆ ರಾಯರು ಒಬ್ಬ ಬ್ರಾಹ್ಮಿಣ್ಸು ಆಗಿರೋದ್ರಿಂದ ಅವರಿಗೆ ಇಷ್ಟೊಂದು ಕಟ್ಟುನಿಟ್ಟು ಮಾಡಬೇಕಾಗಿರುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದರು. ಬಟ್ ನನ್ನ ಕೈಯಲ್ಲಿ ಅಷ್ಟೊಂದು ಕಟ್ಟುನಿಟ್ಟು ಫಾಲೋ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಯೂಶ್ವಲಿ ಪೂಜೆ ಮಾಡೋದಂತೆ ಮಾಡಿದೆ. ಅಂದರೆ ರಾಯರ ಆರಾಧನೆ 3 ದಿವಸ ಮಾಡಬೇಕಿದ್ದರಿಂದ ನಾನು 3 ದಿವಸನೂ ರಾಯರ ಆರಾಧನೆನ ಮಾಡಿದೆ. ನನಗೆ ಆ ಟೈಮಲ್ಲಿ ಇದು ನಡೆದಿದ್ದಂಥ ಒಂದು ಎಕ್ಸ್ಪೀರಿಯೆನ್ಸ್ ಬಂದುಬಿಟ್ಟು ನನಗೀಗಲೂ ಕೂಡ ರಾಯರು ನಮ್ಮ ಮನೇಲಿ ಇದ್ದಾರೆ ಅನ್ನೋದಕ್ಕೆ ಒಂದು ಪ್ರೂಫಾಗಿ ನಿಂತಿದೆ ಇದು. ಏನಂತ ಅಂದರೆ, ನಾನು ಯೂಶ್ವಲಿ ಪೂಜೆ ಮಾಡೋವಂತೆ ಮಾಡ್ತಿದ್ದೆ. ನನಗೆ ಆರಾಧನೆಗೆ ತುಳಸಿ ರಾಯರಿಗೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ನಾನು ಆರಾಧನೆ ಒಂದು ದಿವಸದಲ್ಲಿ ನಾನು ತುಳಸಿ ತರದೇ ಮರ್ತುಬಿಟ್ಟಿದ್ದೆ ರಾಯರಿಗೆ. ಅಂದರೆ ನನಗೆ ತುಳಸಿನೇ ತರಬೇಕು ಅಂತಲೇ ನೆನಪಾಗಲಿಲ್ಲ, ಫುಲ್ ಮರ್ತೋಗ್ಬಿಟ್ಟಿದ್ದೆ ನಾನು. ರಾಯರಿಗೆ ತುಳಸಿ ತರಬೇಕಿತ್ತಲ್ಲ ಅಂತ ನನಗೆ ಯಾವಾಗ ಗೊತ್ತಾಯಿತು ಅಂದರೆ, ನಾಳೆ ಬೆಳಗ್ಗೆ ಪೂಜೆ ಮಾಡಬೇಕಂದ್ರೆ ರಾತ್ರಿ ಮಲಗೋ ಟೈಮ್ನಲ್ಲಿ ಗೊತ್ತಾಗ್ಬಿಟ್ಟಿದೆ. ಅಯ್ಯೋ ಏನು ಮಾಡೋದು, ತುಳಸಿ ಇಲ್ದಲೆ ರಾಯರಿಗೆ ಹೆಂಗೆ ಪೂಜೆ ಸಲ್ಲಿಸೋದು ಅಂತ ನಾನು ತುಂಬಾ ಮನಸ್ಸಲ್ಲಿ ಕೊರಗ್ದೆ ಒಂದು ಸ್ವಲ್ಪ. ಬಟ್ ಅದೇ ಟೈಮಲ್ಲಿ ಸುಮಾರು 9:30, 9:45 ಆಗಿತ್ತು ರಾತ್ರಿ ಹೊತ್ತು. ಆವಾಗೊಬ್ಬರು ಹೂ ಮಾರೋರು ಬಂದಿದ್ದರು ನಮ್ಮ ಮನೆ ಹತ್ರ. ಸೊ ಅವ್ರ ಹತ್ರ ತುಳಸಿ ಇರ್ಬೋದೇನೋ ಅಂತ ಕೇಳಿದಾಗ ಅವರು ತಾವು ಮನೆಗೆ ತೊಗೊಂಡೋಗ್ಬೇಕಾಗಿರೋಂಥ ತುಳಸಿನ ತೆಗೆದು ನನಗೆ ಕೊಟ್ಟರು ಪೂಜೆಗೆ ಅಂತ ಹೇಳಿದ್ದಕ್ಕೆ ನನಗದು ತುಂಬಾ ಸಂತೋಷ. ಸೊ ರಾಯರ ಪೂಜೆಗೆ ತುಳಸಿ ಇಲ್ಲ ಅಂತ ನಾನು ತುಂಬ ಕೊರಗಿದ್ದು, ರಾಯರು ನನಗೆ ಆ ಹೂ ಮಾರೋ ರೂಪದಲ್ಲಿ ಬಂದು ನನಗೆ ಪೂಜೆಗೆ ತುಳಸಿಯನ್ನು ಕೊಟ್ಟರು. ನನಗದು ತುಂಬಾ ಖುಷಿ ಇದೆ. ಮತ್ತು ಇಷ್ಟೇ ಅಂತ ಅಲ್ಲ, ನಾನು ರಾಯರ ಪೂಜೆ ಯಾವಾಗಲೂ ಮಾಡಲೇಬೇಕು, ರಾಯರೇ ನಿಮ್ಮ ಸೇವೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ರಾಯರೇ ಅದಕ್ಕೆಲ್ಲ ನನಗೆ ಸಿದ್ಧತೆಗಳನ್ನು ಮಾಡಿಬಿಡ್ತಾರೆ. ನಾನು ಜಸ್ಟ್ ಹೋಗಿ ಸೇವೆ ಮಾಡಿಬರೋದಕ್ಕೆ ಬೇರೆ ಇನ್ನೇನೂ ಇರೋದಿಲ್ಲ. ಸೊ ಒಂದು ಸತಿ ನಾವು ರಾಯರ ಸೇವೆಗೆ ಅಂತ ನಿಂತ್ಕೊಂಡ್ವಿ ಅಂದರೆ ರಾಯರೇ ನಮ್ಮನ್ನು ಕೈ ಹಿಡಿದು ಕರ್ಕೊಂಡೋಗ್ತಾರೆ. ಹಾಗೆಯೇ ನಾನು ಆ್ಯಕ್ಚುಲಿ ನನಗೆ ಇನ್ನೊಂದು ಹೇಳಬೇಕಿತ್ತು. ರಾಯರ ಹೂ ಪ್ರಸಾದದ್ದು ನನಗೆ ಅಷ್ಟು ಗೊತ್ತಿರಲಿಲ್ಲ ಇನ್ನು. ಅಂದರೆ ಆವಾಗಿನ ಪೂಜೆ ಸ್ಟಾರ್ಟ್ ಮಾಡಿದ್ರಿಂದ ನನಗೆ ರಾಯರ ಹೂ ಪ್ರಸಾದದ ಬಗ್ಗೆ ಏನು ಎತ್ತ ಅಂತ ಎಲ್ಲ ಗೊತ್ತಿರಲಿಲ್ಲ ನನಗೆ. ಸೊ ಯೂಶ್ವಲಿ ಎಲ್ಲರೂ ಪೂಜೆ ಮಾಡೋದಂತೆ ಮಾಡ್ತಿದ್ದೆ. ಯೂಟ್ಯೂಬಲ್ಲೂ ಎಲ್ಲ ಎಷ್ಟೊಂದು ಜನ ಹೂ ಪ್ರಸಾದ ಕೇಳೋರು, ಇದೇನು ಹಿಂಗೆ ರಾಯರ ಫೋಟೋಯಿಂದ ಹೂ ಪ್ರಸಾದ ಆಗುತ್ತಲ್ಲ, ನಾನು ಯಾಕೆ ಕೇಳಿ ನೋಡಬಾರ್ದು ಅಂತ ಒಂಥರ ಎಕ್ಸೈಟ್ಮೆಂಟ್ ಎಲ್ಲರಿಗೂ ಇದ್ದೇ ಇರುತ್ತೆ, ಆಗುತ್ತೇನೋ ಕೇಳಿ ನೋಡೋಣ ಅಂತ. ಅದೇ ಎಕ್ಸೈಟ್ಮೆಂಟಲ್ಲಿ ನಾನು
ಆರಾಧನೆಯ ಮೊದಲನೇ ದಿವಸ ರಾಯರಿಗೆ ನಾನು ಹೂ ಪ್ರಸಾದನ ಕೇಳಿದೆ. ಅವತ್ತು ಏನೋ ಆಗಲಿಲ್ಲ, ಮೋಸ್ಟ್ ಪ್ರಾಬಬ್ಲಿ ಆಗಲ್ಲ ಬಿಡು ಸುಮ್ಮನೆ ಅಂತ ನಾನು ನೆಗ್ಲೆಕ್ಟ್ ಮಾಡಿಬಿಟ್ಟೆ. ಅಂದರೆ ರಾಯರ ಹೂ ಪ್ರಸಾದ ಎಲ್ಲ ಆಗೋದಿಲ್ಲ ಸುಮ್ಮನೆ, ಅದೆಲ್ಲ ಕೇಳೋರೆಲ್ಲ ಕೇಳ್ತಾರೆ, ಅದು ಹೂ ಇಟ್ಬಿಟ್ಟು ಅದು ಸುಮ್ಮನೆ ಬೀಳುತ್ತೆ ಹಾಗೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ರಾಯರು ಎಂಥ ಮಹಿಮೆನ ಮಾಡಿಬಿಟ್ರು ಅಂದರೆ, ಮಾರನೇ ದಿವಸ ಅಂದರೆ ಆರಾಧನೆ 2ನೇ ದಿವಸ ನಾನು ರಾಯರಿಗೆ ಪೂಜೆ ಮಾಡಬೇಕಾದ್ರೆ, ರಾಯರೇ ನೀವು ನಮ್ಮ ಮನೇಲಿ ಇದ್ದಿರೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ನಾನು ಮಾಡಿರೋ ಪೂಜೆನಂತೂ ಖಂಡಿತ ಒಪ್ತೀರಾ ಅನ್ನೋ ನಂಬಿಕೆ ಮೇಲೆ ನಾನು ಇದ್ದೀನಿ ರಾಯರೇ. ಇನ್ಮೇಲೆ ನೀವು ನಮ್ಮ ಮನೇಲಿ ಸದಾ ಇಟ್ಕೊಂಡು ಹೋಗಬೇಕು. ನಾನು ಇವತ್ತಿಂದ ನಿಮ್ಮ ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಸದಾ ನಮ್ಮ ಮನೇಲಿ ಇರ್ತೀರ, ಎಂಥ ಸ್ಥಿತಿ ಬಂದರೂ ಕೂಡ ನನ್ನನ್ನಾಗಲಿ ನಮ್ಮ ಮನೆಯವ್ರನ್ನಾಗಲಿ ಬಿಟ್ಕೊಡಲ್ಲ ನೀವು. ಎಂಥ ತೊಂದರೆ ಬಂದರೂ ಕೂಡ ನೀವು ನಮ್ಮ ಜೊತೆ ಇಟ್ಕೊಂಡು ಕಾಪಾಡ್ತೀರಾ ಅಂತ ಮನಸ್ಸಿನಲ್ಲೇ ನಾನು ರಾಯರ ಹತ್ರ ಪ್ರಾರ್ಥನೆ ಸಲ್ಲಿಸ್ಬೇಕಾದ್ರೆ, ರಾಯರಿಗೆ ಏನೇನೆಲ್ಲ ಹೂಗಳನ್ನು ಇಟ್ಟಿದ್ನಲ್ಲೋ ಅಷ್ಟೂ ಹೂಗಳನ್ನು ಪ್ರಸಾದವಾಗಿ ಕೊಡೋದ್ರ ಮೂಲಕ ನಾನು ನಿಮ್ಮ ಮನೇಲಿ ಇರ್ತೀನಿ ಅಂತ ಒಂದು ಮಾತು ಕೊಟ್ಟರು ನನಗೆ. ಆ ಮಾತು ಇವತ್ತಿನವರೆಗೂ ನಿಜ ಆಗಿದೆ. ನಾನು ಪ್ರತಿ ಸತಿ ರಾಯರ ಹತ್ರ ಹೂ ಪ್ರಸಾದ ಕೇಳಿದರೂ ಕೂಡ ಕೊಡ್ತಾರೆ, ಆ್ಯಂಡ್ ಕೊಟ್ಟಿರೋದು ಕೂಡ ನನಗೆ ತುಂಬಾ ನಿಜ ಆಗಿದೆ. ಅದಕ್ಕೋಸ್ಕರ ನನಗೆ ರಾಯರ ಹತ್ರ ಹೂವಿಟ್ಟು ಪ್ರಶ್ನೆ ಕೇಳಬೇಕು ಅಂತ ಅಂದ್ರೇ ಒಂಥರ ಏನೋ ಉತ್ಸುಕತೆ. ರಾಯರನ ಹತ್ರ ಮಾತಾಡ್ತಿದ್ದಾರೆ, ಅಷ್ಟು ಜನಗಳ ಭಕ್ತಾದಿಗಳ ಒಂದು ಸಮುದ್ರ ರಾಯರಿಗಿದೆ, ಅಂಥದ್ರಲ್ಲಿ ನನ್ನೊಬ್ಬನ ಪ್ರಾರ್ಥನೆನ ಅವ್ರು ಕೇಳಿಸ್ಕೊತಿದ್ದಾರೆ ಅಲ್ಲ ಅಂತ ಅನ್ನೋದೊಂದು ತುಂಬಾ ಮನಸ್ಸಿಗೆ ತೃಪ್ತಿ ಇದೆ ನನಗೆ. ಹಾಗಾಗಿ ನಾನು ರಾಯರ ಹೂ ಪ್ರಸಾದ ಎಷ್ಟೊಂದು ಜನ ಸುಳ್ಳಾಗಿದೆ ಅಂತಾರೆ, ಬಟ್ ನನಗಿದು ಯಾವುದೇ ಕಾರಣಕ್ಕೂ ನಾನು ಒಪ್ಪಲ್ಲ. ಯಾಕೆಂತ ಅಂದರೆ ನಾನು ಎಕ್ಸ್ಪೀರಿಯನ್ಸ್ ಆಗಿದೆ. ರಾಯರು ನನಗೆ ಹೂ ಪ್ರಸಾದ ಕೊಟ್ಟಿರೋಂತೆ ನಡ್ಕೊಂಡಿದ್ದಾರೆ ಕೂಡ. ಅದಕ್ಕೋಸ್ಕರ ನಾನು ನಿಮಗೂ ಹೇಳ್ತಿದ್ದೀನಿ, ರಾಯರ ಮೇಲೆ ನಂಬಿಕೆ ಇಟ್ಕೊಂಡಿದ್ರೆ ಮಾತ್ರ ಹೂ ಪ್ರಸಾದ ಕೇಳಿ, ಸುಮ್ಮನೆ ಕೇಳಬೇಡಿ. ಯಾಕೆಂತ ಅಂದರೆ ರಾಯರು ಯಾರು ತುಂಬ ನಂಬಿರ್ತಾರಲ್ಲೋ ಅವರಿಗಂತೂ ಕೈ ಹಿಡಿತಾರೆ. ನಾನು ಇದನ್ನ ಪ್ರತಿಯೊಂದು ವೀಡಿಯೋಗಳಲ್ಲೂ ಕೂಡ ಹೇಳ್ಕೊತ ಬಂದಿದ್ದೀನಿ. ಸೊ ಇದು ಈ ಒಂದು ಘಟನೆ ನನಗೆ ಬಲ ಅಂದರೆ ತುಂಬ ಶಕ್ತಿ ಕೊಟ್ಟಿರೋದು. ಅಂದರೆ ನಾನು ಇನ್ ಕೇಸ್ ಎಲ್ಲೇ ಸೆಲ್ಫ್ ಕಾನ್ಫಿಡೆನ್ಸ್ನ ನಾನು ಲೂಸ್ ಮಾಡಿಕೊಂಡ್ರು ಕೂಡ, ಅಂದರೆ ನನ್ನ ಆತ್ಮವಿಶ್ವಾಸ ನನಗೆ ಯಾಕೋ ಆಗ್ತಿಲ್ಲ ರಾಯರೇ, ನನಗೆ ಒಂಥರ ತುಂಬ ಬೇಜಾರಾದಾಗ ರಾಯರ ಮುಂದೆ ಮಾತಾಡಿದರೆ ಸಾಕು, ಬೇಜಾರಲ್ಲಿ ಖಂಡಿತ ರಾಯರು ನನಗೆ ಸ್ಪಂದಿಸ್ತಾರೆ ಅವ್ರ ಹೂ ಪ್ರಸಾದದ ಮೂಲಕ. ನನಗದು ತುಂಬಾ ಖುಷಿ ಇದೆ. ಹಾಗೆ ನನಗೊಂದು ಆಸೆ ಇತ್ತು, ರಾಯರ ಆರಾಧನೆನ ಇಷ್ಟು ಜೋರಾಗಿ ಮಾಡಬೇಕು ಅಷ್ಟು ಜೋರಾಗಿ ಮಾಡಬೇಕು ಅಂತ ಆಸೆ ಅಂತೂ ಇತ್ತು ನನಗೆ. ರಾಯರ ದೊಡ್ಡ ಫೋಟೋ ಅಷ್ಟೊತ್ತಿಗೆ ಸಿಗಬೇಕು, ನಾನು ಇಷ್ಟೊಂದೆಲ್ಲ ದೊಡ್ಡ ಹಾರಗಳನ್ನು ಹಾಕಿ ಎಲ್ಲರೂ ಮಾಡೋವಂತೆ, ಅಂದರೆ ಸ್ವಲ್ಪ ನಾನು ಡಿಫ್ರೆಂಟಾಗಿ ದೊಡ್ಡದಾಗಿ ರಾಯರ ಆರಾಧನೆ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ರಾಯರು ಅದಕ್ಕೆ ಇನ್ನೂ ಅವಕಾಶ ಮಾಡಿಕೊಡ್ಲಿಲ್ಲ ನನಗೆ. ಆ ಪುಟ್ಟ ಫೋಟೋದಲ್ಲೇ ನಾನಿದ್ದೀನಿ, ನನ್ನನ್ನು ಪೂಜೆ ಮಾಡುವಂಥ ಅದರಲ್ಲೇ ರಾಯರು ನನಗೆ ಆರಾಧನೆನ ನಡೆಸ್ಕೊಂಡ್ರು. ನನಗೆ ತುಂಬಾ ಖುಷಿ ಇದೆ. ಈಗಲೂ ಕೂಡ ಆ ಫೋಟೋ ನೋಡಿದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ನಾನು ಆಲ್ರೆಡಿ ಹೂ ಪ್ರಸಾದ ಎಲ್ಲ ಅದೇ ಫೋಟೋ ಅಂತಲೇ ನಿಮಗೆಲ್ಲ ಕೇಳಿರೋವಂಥದ್ದು. ನೀವಿನ್ನೂ ಆ ವೀಡಿಯೋಗಳನ್ನು ನೋಡಿಲ್ಲ ಅಂತ ಅಂದರೆ ಅವನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ರಾಯರ ಪೂಜೆಗೆ ಕೆಲವೊಂದು ನಿರ್ಬಂಧನೆಗಳು ಅಂತ ಎಲ್ಲ ಹೇಳ್ತಾರೆ. ಸೊ ಅದನ್ನು ನಾನು ನಿಮಗೆ ಹೇಳ್ತೀನಿ, ಸ್ವಲ್ಪ ಅದನ್ನು ಆದರೆ ಫಾಲೋ ಮಾಡಿ. ಲೈಕ್ ರಾಯರು ಕೂಡ ಒಬ್ಬ ಬ್ರಾಹ್ಮಿಣ್ಸ್ ಆಗಿರೋದ್ರಿಂದ ನೀವು ಅವರಿಗೆ ನೈವೇದ್ಯವನ್ನು ಏನಾದರೂ ಅರ್ಪಿಸ್ತೀರಾ ಅಂದರೆ ನೈವೇದ್ಯಕ್ಕೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಹಾಕದಲ್ಲೇ ಇರೋವಂಥದ್ದು ಉತ್ತಮ. ಇಲ್ಲ ನಾವು ಸ್ವೀಟ್ಸ್ ಮಾಡ್ತೀವಿ ರಾಯರಿಗೆ ಅಂತಂದರೆ, ರಾಯರಿಗೆ ನೀವು ಯಾವ ಸ್ವೀಟ್ ಮಾಡಿದರೂ ಕೂಡ ಅವ್ರು ಖಂಡಿತ ಒಪ್ಪೇ ಹೋಗ್ತಾರೆ. ರಾಯರಿಗೆ ನೀವು ಇದೇ ಸ್ವೀಟ್ ಮಾಡಬೇಕು ಅದೇ ಸ್ವೀಟ್ ಮಾಡಬೇಕು ಅಂತ ಇಲ್ಲ. ನೋಡಿ, ರಾಯರಿಗೆ ಶ್ರದ್ಧೆ ಭಕ್ತಿಯಿಂದ ನಿಮಗೆ ಗೊತ್ತಿರೋ ಅಷ್ಟರಲ್ಲೇ ನೀವು ರಾಯರಿಗೆ ಪೂಜೆ ಮಾಡಿದರೆ ಖಂಡಿತ ಅವ್ರು ನಿಮಗೆ ಅಷ್ಟರಲ್ಲೇ ಆಶೀರ್ವಾದ ಮಾಡ್ತಾರೆ, ಬೇರೆ ಯಾವುದೇ ಥರದ ಸಂಶಯ ಇಲ್ಲ. ಹಾಗೆ ಒಂದು ವೇಳೆ ನೀವು ಈಗ ರಾಯರಿಗೆ ಪೂಜೆ ಮಾಡೋದಕ್ಕೆ ಶುರು ಮಾಡ್ಕೋಬೇಕು ಅಂತ ಅಂದರೆ, ರಾಯರಿಗೆ ಅಟ್ಲೀಸ್ಟ್ ನೀವು ತುಳಸಿ ಹಾರವನ್ನು ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಮನೆಯಲ್ಲಿ ನೆಟ್ಟಿರೋವಂಥ ತುಳಸಿ ಗಿಡದ ಕೆಲವೊಂದು ದಳಗಳನ್ನು ರಾಯರಿಗೆ ಅರ್ಪಿಸಿದರೂ ಸಾಕು. ಹಾಗೆ ನಾನು ಇನ್ನೊಂದು ವಿಷಯನ ನಿಮಗೆ ಹೇಳಲೇಬೇಕು. ನೀವು ರಾಯರಿಗೆ ಎಷ್ಟು ಹೂ ತೊಗೊಂಬಂದು ಹೊರ್ಗಡೆಯಿಂದ ಹೂ ತೊಗೊಂಬಂದು ಹಾಕಿದರೂ ಕೂಡ ರಾಯರು ಒಪ್ಪುವಂಥದ್ದು ಯಾವುದು ಅಂತ ಅಂದರೆ ನಿಮ್ಮ ಭಕ್ತಿ ಹಾಗೂ ನಿಮ್ಮ ಮನೆಯಲ್ಲಿ ಸ್ವತಃ ನೀವೇ ನೀರು ಹಾಕಿ ಬೆಳೆಸಿದಂತಹ ಗಿಡಗಳು. ಯಾಕೆ ಅಂತ ಅಂದರೆ, ಈಗ ನಾವು ದುಡ್ಡು ಕೊಟ್ಟು ತೊಗೊಂಬರ್ಬೋದು, ದುಡ್ಡು ಕೊಟ್ಟರೆ ಏನು ಸಿಗಲ್ಲ ಹೇಳಿ, ಎಲ್ಲ ಸಿಗುತ್ತೆ. ಬಟ್ ನಾವು ನಮ್ಮ ಪ್ರೀತಿಯಿಂದ ನೀರು ಹಾಕಿ ಬೆಳೆಸಿರೋಂಥ ಗಿಡದಿಂದ ರಾಯರಿಗೆ ನಾವೇನಾದರೂ ಅರ್ಪಿಸಿದರೆ ಏನೇ ಆಗಲಿ ರಾಯರು ಕೂಡ ಅದನ್ನು ಒಪ್ಕೊತಾರೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ರಾಯರ ಪೂಜೆಗೆ ಯಾವ್ಯಾವ ಶ್ಲೋಕಗಳು ಮಂತ್ರಗಳು ಹೇಳ್ಕೊಂಡ್ರೆ ಸಾಕು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಬಿಟ್ಟಿದ್ದೀನಿ, ಅದನ್ನು ಕೂಡ ನೀವು ನನ್ನ ಚಾನಲಲ್ಲಿ ಚೆಕ್ ಮಾಡ್ಕೋಬೋದು.
ಇಷ್ಟು ಬಂದುಬಿಟ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ. ಹಾಗೆ ಇನ್ನೊಂದು ಹೇಳೋದನ್ನು ಮರೆತೆ ನಾನು ನಿಮಗೆ, ರಾಯರ ಆರಾಧನೆ ಯಾವಾಗಿದೆ ಏನು ಅಂತ ನಾನು ಮುಂದಿನ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಟ್ ರಾಯರ ಸೇವೆಯನ್ನು ಯಾರೂ ಕೂಡ ಮಿಸ್ ಮಾಡಬೇಡಿ. ಆದರೆ ಖಂಡಿತ ಎಂಥ ಸಿಚುವೇಶನ್ ಬಂದರೂ ಕೂಡ ನೀವು ರಾಯರಿಗೆ ಪೂಜೆ ಮಾಡಿ. ಯಾಕೆಂತ ಅಂದರೆ ಅವ್ರು ನಿಮ್ಮದು ಒಂದು ಸತಿ ನಿಮ್ಮನ್ನು ಅವ್ರ ಕಣ್ಣು ದೃಷ್ಟಿಯಿಂದ ನಿಮ್ಮನ್ನು ನೋಡಿಬಿಟ್ರು ಅಂತ ಅಂದರೆ ನಿಮ್ಮ ಲೈಫೇ ಚೇಂಜ್ ಆಗಿಬಿಡುತ್ತೆ. ಹಾಗಂತ ಈಗ ನಾನು ಪೂಜೆ ಮಾಡಿದೆ, ಈ ವಾರ ಪೂಜೆ ಮಾಡಿದೆ, ನನಗೇನು ಒಳ್ಳೆಯದಾಗಲಿಲ್ಲ ಅಂತ ಅಂದ್ಕೊಳ್ಳೋದ್ರಲ್ಲೂ ನಮ್ಮ ಮೂರ್ಖತೆ ಇದೆ. ಯಾಕೆಂತ ಅಂದರೆ ನೋಡಿ, ಗಿಡ ನೆಟ್ಟಿದ ತಕ್ಷಣ ಹಣ್ಣು ಬಿಡಬೇಕು ಅಂದರೆ ಸಾಧ್ಯ ಇಲ್ಲ. ಸ್ವಲ್ಪ ರಾಯರಿಗೆ ನೀವು ಅತಿ ಹೆಚ್ಚಾಗಿ ಸೇವೆ ಮಾಡಿ. ರಾಯರು ನಿಮ್ಮ ಸೇವೆಯನ್ನು ಕಂಡು ಆಶೀರ್ವಾದ ಮಾಡಬೇಕು. ನೀವು ಎಷ್ಟು ಸೇವೆ ಮಾಡ್ತೀರೋ ರಾಯರು ನಿಮಗೆ ಅಷ್ಟು ಅನುಗ್ರಹನ ಮಾಡ್ತಾರೆ. ಅಯ್ಯೋ ನಾನು ಪೂಜೆ ಮಾಡಿದೆ, ರಾಯರು ನನಗೇನೋ ಅನುಗ್ರಹ ಮಾಡಲೇ ಇಲ್ಲ ಅಂತ ಅಂದ್ಕೋಬೇಡಿ. ದಯವಿಟ್ಟು ರಾಯರ ಮೇಲೆ ನಂಬಿಕೆ ಇಡಿ. ಪ್ರತಿ ವಾರವೂ ಕೂಡ ರಾಯರು ಅಂತ ಸೇವೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಸೊ ಇದು ಬಂದುಬಿಟ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ. ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಹಾಗೂ ನಿಮ್ಮ ಹತ್ರ ಏನಾದರೂ ಡೌಟ್ಸ್ಗಳು, ಕ್ವಶನ್ಗಳು ಇತ್ತು ಅಂತ ಅಂದರೆ ಕಮೆಂಟ್ ಹಾಕಿರಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಮತ್ತು ಒಬ್ಬರು ಕಮೆಂಟ್ ಹಾಕಿದ್ದೀರಾ, ರಾಯರ ಹತ್ರ ಪೂಜೆ ಮಾಡ್ತೀನಿ, ಹೂ ಪ್ರಸಾದ ಕೀಳಲ್ಲ. ಬಟ್ ರಾಯರ ಪೂಜೆ ಮಾಡಿದಾಗಿಂದ ತುಂಬಾ ಅಂದರೆ ಕೆಟ್ಟ ಅನುಭವಗಳಾಗಿದೆ, ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ. ಇದು ನನಗೆ ಯಾವತ್ತೂ ಅನಿಸಿಲ್ಲ ಇದು ಆ್ಯಕ್ಚುಲಿ. ಬಟ್ ಆದರೂ ಕೂಡ ರಾಯರು ನಿಮಗೆ ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂದರೆ, ನೀವು ಮಾಡಿರೋಂಥ ಪಾಪ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೋಸ್ಕರ ಅಷ್ಟೇ, ಬಿಟ್ಟರೆ ಬೇರೆ ಇನ್ಯಾವುದೇ ಕೆಲಸಕ್ಕಲ್ಲ. ರಾಯರು ನಮ್ಮ ನಾವೇನು ಪಾಪ ಮಾಡಿರ್ತೀವಲ್ಲ ಅದನ್ನೆಲ್ಲ ಕಳಿಬೇಕು. ಅದಕ್ಕೋಸ್ಕರ ನಮಗೆ ಕೆಲವೊಂದು ಕೆಟ್ಟ ಅನುಭವಗಳನ್ನು ಕೊಡ್ತಾರೆ. ಮುಂದೊಂದು ದಿವಸ ಒಳ್ಳೆಯ ಕಾಲಗಳು ಬಂದೇ ಬರುತ್ತೆ. ರಾಯರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಸೇವೆಯನ್ನು ಮುನ್ನಡೆಸಿರಿ, ಖಂಡಿತ ಒಳ್ಳೆಯದಾಗುತ್ತೆ. ಸೊ ಇಷ್ಟು ಬಂದುಬಿಟ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ. ಧನ್ಯವಾದಗಳು.